ಹಳ್ಳಿಯಲ್ಲಿ ಹುಟ್ಟಿದವನು ನಗರಕ್ಕೆ ಹೋದ್ರೆ ದೊಡ್ಡವನಾಗ್ತಾನಂತೆ. ಆದ್ರೆ ಹಳ್ಳಿಯಲ್ಲಿ ಉಳಿದವನು ಸಣ್ಣವನೇ. ಈ ಕಥೆ ಒಂದು ಹಳ್ಳಿಯದ್ದು ಅಲ್ಲ. ಇದು ಮಣ್ಣಿನ ಜೊತೆ ಬದುಕಿದ ಮನುಷ್ಯನ ಕಥೆ. ಸೂರ್ಯೋದಯ, ಹಕ್ಕಿಗಳ ಚಿಲಿಪಿಲಿ, ಮಣ್ಣಿನ ದಾರಿ, ಅದರ ಮಧ್ಯೆ ಚಿಕ್ಕ ಮನೆ. ರಾಮಣ್ಣ 50ರ ಆಸ್ಪಾಸು, ಸರಳ ರೈತ. ಅವನ ಹೆಂಡತಿ ಗೌರಮ್ಮ, ಮಗ ಚಂದನ್ ಕಾಲೇಜು ಬಿಟ್ಟ ಯುವಕ. ಇನ್ನೂ ಎದ್ದು ಹೊಲಕ್ಕೆ ಹೋಗ್ಲಿಲ್ವಾ? ಮಳೆ ಬಾರ್ದೆ ಹೊಲವು ನನ್ನ ಕಡೆ ನೋಡ್ತಿದೆ. ನಾನ್ ಏನ್ ಮಾಡ್ಲಿ ಗೌರಮ್ಮ? ಹಳ್ಳಿಯ ಬದುಕು ಸುಲಭವಲ್ಲ. ಒಂದು ದಿನ ಆಕಾಶ ಕಪ್ಪಾಯಿತು, ಮಳೆ ಸುರಿಯಿತು. ಹಳ್ಳಿಯ ಜನ ಸಂತೋಷಪಟ್ಟರು. ಆದರೆ 3 ದಿನ ಮಳೆ, 4 ದಿನ ಮಳೆ, ಹೊಲ ನೀರಿನಲ್ಲಿ ಮುಳುಗಿತು. ಈ ಮಣ್ಣು ನನ್ನ ತಾಯಿ ಅಂತಿತ್ತು. ಇಂದು ಅದೇ ನನ್ನನ್ನೇ ಪರೀಕ್ಷಿಸುತ್ತಿದೆ. ಅಪ್ಪ, ಇಷ್ಟು ಕಷ್ಟ ಯಾಕೆ? ನಗರಕ್ಕೆ ಹೋಗಿ ಕೆಲಸ ಮಾಡಬಹುದಲ್ವಾ? ಮಗ, ಈ ಮಣ್ಣಲ್ಲಿ ನಾನು ನನ್ನ ಬೆವರು ಹಾಕಿದ್ದೀನಿ. ಅದನ್ನು ಬಿಟ್ಟು ಹೋದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಹಳ್ಳಿಯ ಹಿರಿಯ ಶಿವಯ್ಯ ಅಜ್ಜ. ರಾಮಣ್ಣ, ಮಣ್ಣು ನಮ್ಮನ್ನು ಪರೀಕ್ಷೆ ಮಾಡುತ್ತೆ, ಆದ್ರೆ ಕೈ ಬಿಡೋದಿಲ್ಲ. ಹಳ್ಳಿಯ ಜನರಿಗೆ ಧೈರ್ಯ ಕೊಟ್ಟಿತು. ಸಾಲದ ಕಾಗದ, ಬಡ್ಡಿ, ಒತ್ತಡ. ಇನ್ನೊಂದು ತಿಂಗಳು ನನ್ನ ಹಣವನ್ನು ಹಿಂದಿರುಗಿಸಿ ಕೊಡದಿದ್ದರೆ ಜಮೀನು ನನ್ನದು. ಗೌರಮ್ಮ ಅಳುತ್ತಾಳೆ. ರಾಮಣ್ಣ ಮೌನ. ಒಂದು ಬೆಳಗ್ಗೆ ಅಪ್ಪ, ನಾನು ನಗರಕ್ಕೆ ಹೋಗ್ತೀನಿ ಸಾಲ ತೀರ್ಸೋಕೆ. ರಾಮಣ್ಣ ಕಣ್ಣಲ್ಲಿ ನೀರು. ನೀನು ಹೋದ್ರೆ ನನಗೆ ದುಃಖ, ಆದ್ರೆ ನಿನ್ನ ತೀರ್ಮಾನಕ್ಕೆ ನನಗೆ ಹೆಮ್ಮೆ. ಚಂದನ್ ನಗರಕ್ಕೆ ಹೋದ. ಕಷ್ಟ, ತಿರಸ್ಕಾರ, ಸಣ್ಣ ಕೆಲಸ. ಆದ್ರೆ ಅವನು ಹಿಂಜರಿಯಲಿಲ್ಲ. ರಾಮಣ್ಣ ಹೊಸ ಪ್ರಯತ್ನ ಮಾಡಿದ. ರಾಸಾಯನಿಕ ಬಿಡಿ, ನೈಸರ್ಗಿಕ ಕೃಷಿ. ಹಳ್ಳಿಯ ಜನ ನಕ್ಕರು. ರಾಮಣ್ಣ ನಂಬಿಕೆ ಬಿಡ್ಲಿಲ್ಲ. 1 ವರ್ಷ, ಹೊಲ ಹಸಿರು, ಬೆಳೆ ಚೆನ್ನಾಗಿದೆ. ನಗರದಿಂದ ಚಂದನ್ ಬಂದದ. ಅಪ್ಪ, ನೀವು ಸೋತಿಲ್ಲ. ಸಾಲ ತೀರಿತು, ಜಮೀನು ಉಳಿಯಿತು. ಹಳ್ಳಿ ಮತ್ತೆ ನಗಿತು. ರಾಮಣ್ಣ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡ. ಈ ಮಣ್ಣು ನನಗೆ ಅನ್ನ ಕೊಟ್ಟಿಲ್ಲ, ನನಗೆ ಅಸ್ತಿತ್ವ ಕೊಟ್ಟಿದೆ. ಮಣ್ಣಿನ ಜೊತೆ ನಿಂತವನು ಎಂದಿಗೂ ಖಾಲಿ ಕೈಯಿಂದ ಹೋಗೋದಿಲ್ಲ.